ವಿಜಯಪುರ ಕೇಂದ್ರದ ಎನ್.ಡಿ.ಎ ಸರಕಾರದ ಜನಪರವಾದ ಯೋಜನೆಗಳೇ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಹಾಗೂ ಪಕ್ಷ ಸಂಘಟನೆಗೆ ಶ್ರೀರಕ್ಷೆಯಾಗಲಿವೆ ಎಂದು ಬಿಜೆಪಿ ಟೌನ್ ಅಧ್ಯಕ್ಷ ವೆಂಕಟೇಶ್ ಪ್ರಭು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಆಯೋಜಿಸಿದ್ದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ 5ನೇ ವಾರ್ಡಿನ ಕೆಲವು ಮಂದಿ ಕಾರ್ಯಕರ್ತರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರು ಮಾತನಾಡಿದರು. ನಾವು ಪಕ್ಷದ ಹಿರಿಯ ನಾಯಕರುಗಳ ಮಾರ್ಗದರ್ಶನದಂತೆ ಬೂತ್ ಮಟ್ಟದಿಂದಲೇ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವುದಕ್ಕೆ ಯೋಜನೆ ರೂಪಿಸಿದ್ದು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷ ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಇಡೀ ದೇಶವು ಒಪ್ಪಿಕೊಂಡಿದ್ದು, ಅವರ ಹಾದಿಯಲ್ಲಿ ನಾವೆಲ್ಲರೂ ಪಕ್ಷ ಕಟ್ಟಲು ಕೆಲಸ ಮಾಡಬೇಕು ಎಂದರು. ಬಿಜೆಪಿ ಒಬಿಸಿ ಮಾಜಿ ಜಿಲ್ಲಾಧ್ಯಕ್ಷ ಕನಕರಾಜು ಮಾತನಾಡಿ, ಬೂತ್ ಮಟ್ಟದಿಂದ ಜಾತಿ, ಮತ, ಭೇದವಿಲ್ಲದೆ ಕಾರ್ಯಕರ್ತರನ್ನು ಬೆಳೆಸುವಂತಹ ಏಕೈಕ ಪಕ್ಷ ಬಿಜೆಪಿ. ಇಲ್ಲಿ ಕೆಲಸ ಮಾಡುವವರಿಗಷ್ಟೇ ಅವಕಾಶಗಳು ಮುಕ್ತವಾಗಿರುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಅವರ ಸ್ಥಾನಮಾನಕ್ಕೆ ತಕ್ಕಂತೆ ಗೌರವ ಕೊಡುತ್ತಾರೆ. ನಾವು ಸಹ ಪಕ್ಷದ ಹಿರಿಯ ನಾಯಕರುಗಳ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡಬೇಕಿದೆ ಎಂದರು. ಮುನಿರಾಜು, ಅಭಿ, ಕಿಶನ್, ಶ್ರೀನಿವಾಸ್, ಮಹದೇವಪ್ಪ, ಶಿವಕುಮಾರ್, ಗಿರಿಬಾಬು, ನರಸಿಂಹ, ಪ್ರದೀಪ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ತಾಲೂಕು ಉಪಾಧ್ಯಕ್ಷ ರಾಮುಭಗವಾನ್, ಟೌನ್ ಉಪಾಧ್ಯಕ್ಷರಾದ ಸಿ. ಮುನಿಕೃಷ್ಣಪ್ಪ, ಮಂಜುನಾಥ್, ಶಿವಕುಮಾರ್, ತಾಯಮ್ಮ, ಕಾರ್ಯದರ್ಶಿಗಳಾದ ರಾಜಪ್ಪ, ಚಂದ್ರಶೇಖರ್, ಪುರಸಭೆ ಮಾಜಿ ಸದಸ್ಯ ವರದರಾಜು, ಮುಖಂಡ ಬುಲೆಟ್ ರಾಮಚಂದ್ರಪ್ಪ, ಅಜಿತ್ ಮುಂತಾದವರು ಹಾಜರಿದ್ದರು. भारत माता की जय, भारतीय जनता पार्टी को जय, बोलो भारत माता के जय, भारतीय जनता पार्टी के जय, नरेंद्र मोदी जी के जय, बीएस येडियूरप्पा जी के जय, राघवेंद्र जी के जय. ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕ್ರಿಕೆಟ್ ಟೂರ್ನಮೆಂಟ್ ಇರೋರ ಅಭಾವದಿಂದ ಕೆಲವು ಕಾರ್ಯಕರ್ತರು ಕ್ರಿಕೆಟ್ ಆಟದಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಒಂದು ಸಮಯ ಕೊಟ್ಟರೆ ಒಂದು 3-4 ಗಂಟೆ ಒಳಗಡೆ ನಾವೆಲ್ಲ ಸೇರ್ಕೊಂಡು ಒಂದು 40ರಿಂದ 50 ಜನ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದು ನಮಗೆ ಸಮಯ ಇರೋದ್ರಿಂದ ಇರೋ ಕಾರ್ಯಕ್ರಮ ನಾವು ಸೇರ್ಪಡೆ ಮಾಡ್ತೀವಿ. ಏನಿವತ್ತು ದೀನ್ ದಯಾಳ್ ಉಪಾಧ್ಯಾಯರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬ ಅಂಗವಾಗಿ ಪ್ರಶಿಕ್ಷಣ ವರ್ಗವನ್ನು ನಾವು ಪುತ್ತದಲ್ಲಿ ಅದರ ಅಂಗವಾಗಿ ಒಂದು ಭೇಟಿಯಾಗಿ ಇಟ್ಟಿದ್ದೇವೆ. ಪ್ರತಿ ಬೂತಿಂದ ಅಧ್ಯಕ್ಷರು, ವೇಲೆಟ್ರು, ಪ್ರಧಾನ ಕಾರ್ಯದರ್ಶಿ ಒಂದು ಈ ಕಾರ್ಯಕ್ರಮದ ಒಂದು ಶಿಬಿರವನ್ನು ನಾವು ಏರ್ಪಡಿಸ್ತೀವಿ. ಈ ಶಿಬಿರಕ್ಕೆ ಬೂತಿಂದ 1 ಬೂತಿಂದ 3 ಜನ ಬರುವಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅಂದರೆ ಏನು, ನಮ್ಮ ಸಂಸ್ಕೃತಿ ಅಂದರೆ ಏನು, ಹಿಂದೂ ಧರ್ಮದ ಬಗ್ಗೆ ನಾವು ಯಾವ ಥರ ಇರಬೇಕು, ರಾಜಕೀಯ ಅಂದರೆ ಏನು, ಈ ಥರ ಶಿಬಿರವನ್ನು ನಾವು 1 ದಿನ 6ನೇ ತಾರೀಕು ಹಮ್ಮಿಕೊಂಡಿದ್ವಿ. 6ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕೊಟ್ಟರೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬರುವಂಥ 1 ದಿನ ಅಲ್ಲೇ ಇದ್ದು ನಾವು ಏನೇನು ನಾವು ಏನು ಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ. ಅದರ ಅಂಗವಾಗಿ ನಮ್ಮ ಕಾರ್ಯಕರ್ತರು ಇದನ್ನು ಪ್ರತಿ ಬೂತ್ ಅಧ್ಯಕ್ಷರು ಮೇಲಿಟ್ಟು ಅವ್ರ ಮನವರಿಕೆ ಮಾಡಿಸಿ ನಾವು ಯಾವ ಥರ ಇರಬೇಕು, ಏನು ನಾವು ಯಾವ ಥರ ಸಂಘಟನೆ ಮಾಡಬೇಕು, ಮುಂದಿನ ಎಲೆಕ್ಷನ್ ಮುಂದಿನ ಬರುವ ಪುರಸಭೆ ಎಲೆಕ್ಷನ್ ಇರ್ತವೆ ಅದನ್ನು ನಾವು ಯಾವ ಥರ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮನ ಅಂತಹ ಒಬ್ಬ ವ್ಯಕ್ತಿ ಇವತ್ತು ಈ ದೇಶದ ಪ್ರಧಾನಿಯಾಗಿದ್ದಾರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಗೊತ್ತಾಗ್ತದೆ. ಇವತ್ತು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಸಹ ಅವರು ಸೌಂದರ್ಯದಲ್ಲಿ ಕಡಿಮೆ ಇದ್ದರೂ ಸಹ ಅವರನ್ನು ನಾವು ಎಲ್ಲೂ ಕಡೆಗಣಿಸಲಿಲ್ಲ.
ಈ ದೇಶಕ್ಕೆ ಒಬ್ಬ ರಾಷ್ಟ್ರಪತಿಯನ್ನು ಮಾಡಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವ್ರ ಸೌಂದರ್ಯವನ್ನಾಗಲಿ ಹಣವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಲ್ಲ. ಕೇವಲ ಸಂಘಟನೆಯನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ಈ ಸಂಘಟನೆಗೆ ಒತ್ತು ಕೊಡ್ತಾ ಇರ್ತಕ್ಕಂಥವರು ನಮ್ಮ ವೆಂಕಟೇಶ್ ಪ್ರಭು ಇವತ್ತು ಸೇರ್ಪಡೆ ಮಾಡೋದು, ಈ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಸೇರ್ಪಡೆ ಮಾಡೋದು ಕಷ್ಟದ ಕೆಲಸ ಅಲ್ಲ. ಆದ್ರೂ ಸಹ ಇವತ್ತು ಅವರು ಸೇರ್ಪಡೆಗೆ ಈ ತಮ್ಮ ಮುಖಂಡರನ್ನ ಕರೆದಿರ್ತಕ್ಕಂಥದ್ದು ನಿಜವಾದ ಒಂದು ಸಂತಸದ ವಿಷಯ ಅಂತ ಹೇಳ್ತಾ, ಹಾಗೆಯೇ ನಿಮ್ಮೆಲ್ಲರೂ ವಿಶೇಷವಾಗಿ ಬೂತ್ ಮಟ್ಟದಲ್ಲಿ ತಾವೆಲ್ಲರೂ ಏನು ಸೇರ್ಪಡೆ ಆಗ್ತಿವೆ, ಕೇವಲ ನಾವು ಸೇರ್ಪಡೆ ಮಾಡಿದ್ದೀವಿ ಅನ್ನೋದು ಬಿಟ್ಟು ನೀವು ಒಬ್ಬ ನಾಯಕರಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ.